ಎಲ್ಲರೂ ಶಾಂತ ರೀತಿಯಿಂದ ಅದು ಏನ್ ಮಾಡ್ತದೆ ಎಲ್ಲರೂ ಕ್ಲೀನ್ ಆಗಿ ಹೇಳ್ರಿ. ಯಾರು ಸೌಂಡ್ ಮಾಡೋದು ಚೆರಾಡೋದು ಮಾಡಕ್ ಹೋಗ್ಬೇಡ್ರಿ. ಬಾಲು ಬೋಳ್ನವರು ಮತ್ತು ಯಪ್ಪಣ್ಣ ಡವಳೇಶ್ವರ ಅವರು ಒಂದು ಸ್ವಲ್ಪ ವೇದಿಕೆ ಕಡೆ ಬರಬೇಕಾಗಿ ಅದಕ್ಕೆ Spin. Stop. Sit. 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 Wait. ಯಾವ ರೀತಿ ಅದು ಕೂತ್ಕೊಂಡು ವೇಟ್ ಅಂದ್ರೆ ಅಲ್ಲೇ ನಿಂತ್ಕೊಂಡಿದೆ ನೋಡಿ. ಓಕೆ ಕಮ್ ಸ್ಟಾಪ್ ಸಿಟ್ ಸಿಟ್ ಎಲ್ಲರೂ ಜೋರಾದ ಚಪ್ಪಾಳೆ ನಾವು ಬಣ್ಣ ಬರ್ತದೆ ಬರ್ತಾನೆ ಮುಂದೆ ಬಿಟ್ಟರೆ ಬದುಕ್ತೀನಿ. ಯಾರಾದ್ರೂ ರಾಟ್ ವೀಲರ್ ನಾಯಿ ಸಾಕಿದ್ರೆ ಗೊತ್ತಿರ್ತದೆ. ನಾರ್ಮಲಿ ರಾಟ್ ವೀಲರ್ ನಾಯಿಗಳು ತುಂಬಾ ಯಾರ ಮಾತನ್ನು ಅಷ್ಟು ಈಸಿಯಾಗಿ ಕೇಳಲ್ಲ. ಅದು ಅವ್ರು ಹೇಳಿದ ಮಾತನ್ನು ಯಾವ ರೀತಿ ಕೇಳ್ತಾ ಇದೆ ನೋಡ್ರಿ ನೀವು. ಸರ್ ಮೈಕ್ ತರಿ ರೈಟ್ 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 ಯಾಕಲ್ ಗೋ 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 ಏ ರವಿ ಗೋ ಸ್ಟ್ಯಾಂಡ್ ಸ್ಟ್ಯಾಂಡ್ ರೈಟ್ salute salute fast action salute 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 fast salute 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 fast salute right salute salute okay come go right go go stand salute 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 right ready come
Bring. Take it. Take it. Come. Good. Right. Okay. Jump. Go. Jump. 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 Wait. Look, tired ಆಗಿದೆ. Hey. Wait. Wait. Hey, hey. ಈ ಶೋ ಮುಗಿದ ನಂತರ ಟಾಯ್ ಬ್ರೀಡ್ಸ್, ಪಗ್, ಡ್ಯಾಶ್ ಒನ್, ಫ್ರೆಂಚ್ ಬುಲ್ಡಾಗ್ ಮತ್ತೆ ಕೂರ್ಗಿ ಈ ಎಲ್ಲ ಡಾಗ್ ಓನರ್ಸು ರಿಂಗ್ ಹತ್ರ ಇರಬೇಕು. ಟಾಯ್ ಬ್ರೀಡ್ ರಾಕೆಟ್ ನಂಬರ್ 57 ಟಾಯ್ ಬ್ರೀಡ್ ಓನರ್ಗಳು ಓನರ್ಸ್ ತಮ್ಮ ನಾಯಿಗಳನ್ನು ತೆಗೆದುಕೊಂಡು ಬರಬೇಕು. ಈ ಲಾಕೆಟ್ ನಂಬರ್ ಹಾಕಿರುವಂತ ಡಾಗ್ ಅನ್ನು ಕೂರ್ಗಿ ಅಂತ ಹೇಳ್ತೀವಿ. ಇದು ಟಾಯ್ ಬ್ರೀಡ್ ಓನರ್ಗಳು ದಯವಿಟ್ಟು ರಿಂಗ್ ಒಳಗಡೆ ಬರಬೇಕು. ಟಾಯ್ ಬ್ರೀಡ್ ಫುಲ್ ಡಾಗ್. ಈಗ ನಾ ಒಂದ್ಸರಿ ಎಲ್ಲರೂ ಪ್ರತಿಯೊಂದು ಹೇಳ್ತೀನಿ ನೋಡ್ರಿ. ಲಾಕೆಟ್ ನಮ್ ಸರಿಯಾಗಿ ಕಾಣೋ ತರ ಜಡ್ಜಸ್ಗೆ ಕಾಣೋ ತರ ಇಡಿ. ಲಾಕೆಟ್ ನಂಬರ್ 21 ಬ್ಲಾಕ್ ಮತ್ತೆ ವೈಟ್ ಕಲರ್, ಕಪ್ಪು ಮತ್ತು ಬಿಳಿ ಬಣ್ಣ ಇರುವಂತ ನಾಯಿಯನ್ನ 21 ಇರೋದು. ಇದು ಸಿಡ್ಜು, ಇದು ಅಡಲ್ಟ್ ಇರೋದು. ನೆಕ್ಸ್ಟ್ ರಾಕೆಟ್ ನಂಬರ್ 56 ಇದು ಡ್ಯಾಶ್ ಒನ್ ಅಂತ ಹೇಳ್ತೀವಿ ಈ ನಾಯಿಗೆ. ನೆಕ್ಸ್ಟ್ ಕೂರ್ಗಿ. ನಾವು ಈ ಹೋದ ವರ್ಷ ಈ ನಾಯಿ ಈ ಜಾತಿ ಬಂದಿರಲಿಲ್ಲ, ಈ ವರ್ಷ ತಂದಿದ್ದಾರೆ, ಇದಕ್ಕೆ ಕೂರ್ಗಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಕೆಟ್ ನಂಬರ್ 22 ಇರೋದು, ಇದು ಫ್ರೆಂಚ್ ಬುಲ್ಡಾಗ್. ಇವೆಲ್ಲ ಟಾಯ್ ಬ್ರೀಡ್ಸ್, ಅಂದ್ರೆ ನೀವು ಈಸಿಯಾಗಿ ಆ ರೀತಿ ಅಂತ ಈ ಡಾಗ್ಗಳಲ್ಲ. ಟಾಯ್ ಬ್ರೀಡ್ ಅಂದ್ರೆ ನಾವು ಆಟಕ್ಕೆ ಸಂಬಂಧ ಸ್ಮಾಲ್ ಬ್ರೀಡ್ಸ್. ಈ ಬಂದಿರೋದು ಇದು ಸಿಡ್ಜು. ಬಿಟ್ಟು ಮತ್ತೆ ಯಾರೇ ಇದ್ದರೂ ರಿಂಗು ಹೊರಗಡೆ ಇರಬೇಕು, ಒಳಗಡೆ ಯಾರು ಶೋ. ಸ್ವಲ್ಪ ಪೆಟ್ ಅನಿಮಲ್ಸ್ ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಅವು ತಮ್ಮ ಪ್ರೀತಿಯನ್ನು ಮನುಷ್ಯರಿಗಿಂತ ಜಾಸ್ತಿ ತೋರಿಸ್ತಾ ಇದ್ದಾವೆ. ಇದಕ್ಕೆ ನಿಮ್ಗೆ ಗೊತ್ತಿರಬಹುದು, 1 ಲಕ್ಷ 12 25 ಕೋಟಿ 80 ಕೋಟಿ ಅಂತ ಒಂದೊಂದು ನಾಯಿಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಏನಕ್ಕಂದ್ರೆ ಅದರ ಪ್ರೀತಿ, ನಾಯಿಯ ಪ್ರೀತಿ, ಅಥವಾ ನೀವು ಮೆಟ್ರೋ ಸಿಟಿಗಳಲ್ಲಿ ಹೋದಾಗ ಜಾಸ್ತಿ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವು ಮನೆಗೆ ಬಂದಾಗ ಅವು ತೋರಿಸೋ ಪ್ರೀತಿ ಆಗಿರ್ಬೋದು ಜಾಸ್ತಿ ಇರ್ತದೆ. ಅವಾಗ ದೊಡ್ಡ ನಾಯಿಗಳನ್ನ ಅವ್ರು ಮೇಂಟೈನ್ ಮಾಡಕ್ ಕಷ್ಟ ಆಗ್ತದೆ. ಅವಾಗ ಇಂಥ ಟಾಯ್ ಬ್ರೀಡ್ಸ್ ಗಳನ್ನ ಮೆಟ್ರೋ ಸಿಟಿಗಳಲ್ಲಿ ಇಡ್ತಾರೆ. ಈಗ ಎಲ್ಲರೂ ಒಂದೊಂದಾಗಿ ಫಸ್ಟ್ ಇಂದ 0 to ಇಂದ ಸ್ಟಾರ್ಟ್ ಮಾಡಬೇಕು. ಒಂದು ರೌಂಡ್ ರಿಂಗ್ ಅಲ್ಲಿ ಅದನ್ನ ಓಡಿಸ್ಬೇಕು. ಈ ಶ್ವಾನ ಪ್ರದರ್ಶನ ನಡೆಯೋದಾಗಿರ್ಬೋದು ಅಥವಾ ಮಾಡ್ರಿ. ಹಲೋ ಆದ್ಮೇಲೆ ನೆಕ್ಸ್ಟ್ ಅವ್ರು ಹೋಗ್ರಿ.
ಹ್ಞೂ ರೀ ಸರ್ ಸತ್ಯ ನಮ್ಮ ನಾಯಿ ಎಲ್ಲಿ ಕಟ್ಟಿದ ಸತ್ಯ ಆಯ್ತು ಸರ್ ನಾಯಿ ಬರ್ತಾನಲ್ಲ ಸರ್ ನಾನು ಮಗ ಆಯ್ತು ಆಯ್ತು. ಕೆಲವೊಬ್ರು ಈ ಟಾಯ್ ಬ್ರೀಡ್ಸ್ ನ ಸಿಡ್ಜು ಅಂತ ನಾವು ತಗೊಂಡಿರ್ತೀರಿ. ಪ್ರಾಬ್ಲಮ್ಗಳು ಏನಂತಂದ್ರೆ ಅವು ಹೇರ್ಗಳನ್ನ ಮೇಂಟೈನ್ ಮಾಡೋದಿಲ್ಲ, ಹೇರ್ ಗಂಟು ಕೊಡ್ತವೆ, ಅವು ತುಂಬಾ ತೊಂದರೆ ಆಗ್ತಿರ್ತವೆ. ಸೊ ರೆಗ್ಯುಲರ್ ಆಗಿ ಹೇರಿ ಬ್ರೀಡ್ಸ್ ಗಳನ್ನ ಬಾಚಕ್ಕಿಂತ ಬಾಚ್ತಾ ಇರಬೇಕು. ಕೂಲ್ಗಳನ್ನೆಲ್ಲ ಗಂಟೆಗಳು ಆಗ್ತಾ ಇರ್ತವೆ. ಈಗ ರೋಡ್ ಹಾಕಿದವರು ಇನ್ನೊಂದ್ಸರಿ ಒಂದು ರೋಡ್ ಹಾಕಿ ಹೊರಗಡೆ ಎಕ್ಸಿಟ್ ಹೋಗ್ಬೇಕು. ಪಾರ್ಟಿಸಿಪೆಂಟ್ಸ್ ತಮ್ಮ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ನ ಒಯ್ಯಬೇಕಾಗಿ ವಿನಂತಿ. ಎಲ್ಲರೂ ಬಂದ ನಂತರ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ತಗೊಂಡು ನೀವು ರಿಂಗ್ ಇಂದ ಹೊರಗಡೆ ಹೋಗ್ಬೇಕು ಒಬ್ಬೊಬ್ಬರಿಗೆ. ಮತ್ತೊಮ್ಮೆ ಕೊನೆ ನಮ್ಮ ದೇಶದ ಹೆಮ್ಮೆಯ ತಳಿಯಾಗಿರುವಂತಹ ಮುಧೋಳ ನಾಯಿಗಳು ಈಗ ರಿಂಗ್ ಅಲ್ಲಿ ಬರ್ತಾ ಇದ್ದಾವೆ. ಅವಕ್ಕೆ ಎಲ್ಲರೂ ಜೋರ ಚಪ್ಪಳೆಯೊಂದಿಗೆ ರಿಂಗ್ ಒಳಗೆ ಆಗಮಿಸಿದ್ದಾರೆ. ಮುಧೋಳ ನಾಯಿಗಳನ್ನ ನಾವು ವಿಶೇಷವಾಗಿ ಏನಂದ್ರೆ ಅವು ಎತ್ತರದ ನಿಲುವು ಕಾಲುಗಳು ಮತ್ತೆ ಅದರ ಉದ್ದನೆಯ ಬಾಲ ಮತ್ತೆ ಮುಧೋಳ ನಾಯಿಯ ಓನರ್ಗಳು ರಿಂಗ್ ಒಳಗಡೆ ತಮ್ಮ ಮುಧೋಳ ಅಡಲ್ಟ್ ನಾಯಿಯನ್ನ ತರಬೇಕಾಗಿ ಹೇಳ್ತಾರೆ. ಬ್ಯಾಚ್ ನಂಬರ್ 1, 24, 42, 41, 44, ಬ್ಯಾಚ್ ನಂಬರ್ 44, ಬ್ಯಾಚ್ ನಂಬರ್ 45, ಬ್ಯಾಚ್ ನಂಬರ್ 46. ಈ ಬ್ಯಾಚ್ ನಾರ್ಮಲ್ ಬ್ಯಾಚ್ ನಂಬರ್ 24 and 45 ಬೇಗನೆ ಬರಬೇಕಾಗಿ ವಿನಂತಿ. ಬ್ಯಾಚ್ ನಂಬರ್ 24 and 45 ಬೇಗನೆ ರಿಂಗ್ ಒಳಗಡೆ ಬರಬೇಕಾಗಿ ವಿನಂತಿ. ಅದು ರಿಂಗ್ ಅಲ್ಲಿ ಓಡ್ಬೇಕಾದ್ರೆ ನೋಡ್ರಿ ಬರೀ ನಡೀತಾ ಇದೆ ಅದು. ನಲವತ್ತೊಂದು ಏನಿದೆ ಇದು ಬ್ರಿಂಡಲ್ ಕಲರ್ ಅಂತ ಹೇಳ್ತೀವಿ ಇದರಲ್ಲಿ. ಮತ್ತೆ ಈಗೊಂದು ಬಂತು ನಾಯಿ, ಅದು ಸ್ವಲ್ಪ ಅದೇ ಬ್ರಿಂಡಲ್ ಕಲರ್ ಮಿಕ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇನ್ನುಳಿದ ನಾಯಿಗಳು ಕಪ್ಪು ಬಿಳಿ ಒಂದಿದೆ, ಪೂರ್ತಿ ಗ್ರೀನ್ ಕಲರ್ ಅಥವಾ ನಾವು ವೈಟಿಶ್ ಕಲರ್ ಅಂತ ಹೇಳ್ತೀವಿ, ಆ ಕಲರ್ ನಾಯಿಗಳು ಬಂದಿದ್ದಾವೆ. ಇಲ್ಲಿ ನಾವು ಅಡಲ್ಟ್ ಮೇಲ್ ಮತ್ತೆ ಗಂಡು ನಂಬರ್ ಪಪ್ಪಿ ಬ್ಯಾಚ್ ನಂಬರ್ 5 ನೆಕ್ಸ್ಟ್ ರಿಂಗ್ ತಂದಿದೆ. ಬ್ಯಾಚ್ ನಂಬರ್ 5 ಇದಾದ ನಂತರ ಮುಧೋಳ ಹೊಂಡ ಆದ ನಂತರ ರೇಸ್ ಪಂಜಾಬಿ ಗ್ರೇ ಹೌಂಡ್ ಬರ್ತಾ ಇವೆ. ಇದರಲ್ಲಿ ನಮ್ಮ ದೇಶ ನಾಯಿಗಳನ್ನ ನೀವು ಕೊಂಡ್ಕೊಂಡು ಸಾಕಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಈ ಶ್ವಾನ ಪ್ರದರ್ಶನದಲ್ಲಿ ತಮಗೆ ಎಲ್ಲರಿಗೂ ಅಂತ ಯಾಕೆ ನಾವು ಜಾತಿಯನ್ನ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನಕ್ಕೆ ಜರ್ಮನ್ ಶೆಪರ್ಡ್ ಅಂತ ತಗೊಂಡಿರ್ತೀರಿ ನಾಯಿಗಳ ದೊಡ್ಡದಾದ್ಮೇಲೆ ರೇಸೋನ್ಸ್ ಏನಕ್ಕೆ ಅಂತ ಹೇಳ್ತಿದ್ವಿ. ರೇಸೋನ್ಸ್ ಯಾವತ್ತು ಇವು ಗಾಯ ಆದ್ರೂ ಮೇಂಟೆನೆನ್ಸ್ ಅಂತಂದ್ರೆ ತುಂಬಾ ಬಿರುಸಾದ ನೆಲ ಅಂತದ್ದು ಏನದು ಹತ್ತಕ್ಕೆ ಹೋಗ್ಬಾರ್ದು. ಬೇಗ ಆದ್ರೆ ಚರ್ಮ ಬಹಳ ತಿಳಿದಿರ್ತದೆ, ಬೇಗ ಗಾಯಗಳಾಗ್ಬಿಡ್ತವೆ. ಮತ್ತೆ ಇನ್ನೊಂದು ಎಲ್ಲರಿಗೂ ಈ ಶ್ವಾನ ಪ್ರದರ್ಶನ ಒಂದು ಹೇಳ್ತಾ ಇದ್ದೀನಿ, ಯಾವ ರೀತಿ ಟಗರ್ ಮೀಸಾಣಿಕೆ, ಆಡು ಸಾಕಾಣಿಕೆ ಯಾವ ರೀತಿ ಮಾಡ್ತಿದ್ದೀರಲ್ಲ, ಈ ನಾಯಿ ಸಾಕಾಣಿಕೆ ಕೂಡ ಒಂದು ಇದು ವೆಟರ್ನರಿಯಲ್ಲಿ ಒಂದು ಪಾರ್ಟ್ ಆಗಿದೆ. ಇದರಿಂದ ಅದೊಂಥರ ಬಿಸ್ನೆಸ್ ತರ ಮಾಡ್ತಾರೆ. ಇದನ್ನ ಗಂಡು ಹೆಣ್ಣು ನಾಯಿಗಳ ತಂದು ಅವನ ಮರಿಗಳು ಮಾಡಿ ಮಾರ್ತಾರೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ರೇಸೋನ್ಸ್ ಪಂಜಾಬಿ ಗ್ರೇ ಹೌಂಡ್. ಪ್ರಾಣಿ ಪ್ರಿಯರು ಜಾಸ್ತಿ ಇದನ್ನ ಸಾಕ್ಲಿಕ್ಕೆ ಇಷ್ಟಪಡ್ತಾರೆ ಈ ನಾಯಿಯನ್ನ. ಸದಾಶಿವ್ ತಲಬಟ್ಟಿ ಬೇಗನೆ ರಿಂಗ್ ಒಳಗಡೆ ಬರಬೇಕು. ಸದಾಶಿವ್ ತಲಬಟ್ಟಿ ಬ್ಯಾಚ್ ನಂಬರ್ 25. ಸದಾಶಿವ್ ತಲಬಟ್ಟಿ ಬೇಗನೆ ರಿಂಗ್ ಒಳಗಡೆ ಬರಬೇಕಾಗಿ ವಿನಂತಿ.
ಮತ್ತೆ ಮನೆಯಲ್ಲಿ ಎಲ್ಲರೂ ನಾಯಿಗಳನ್ನ ಸಾಕಿರ್ತೀರಿ ಹೆಚ್ಚು ಕಡಿಮೆ. ಸೊ ರೇಬಿಸ್ ರೋಗ ಹೆಂಗಂತಂದ್ರೆ ಒಂದು ಹುಚ್ಚ ನಾಯಿ ಕಡದ ನಾಯಿಗಳನ್ನ ತಂದು ರೇಬಿಸ್ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು. ಬ್ಯಾಚ್ ನಂಬರ್ 25 ಇನ್ನೂ ಬಂದಿಲ್ಲ, ರಿಂಗ್ ಒಳಗಡೆ ಇನ್ನೂ ಬಂದಿಲ್ಲ. ಬ್ಯಾಚ್ ನಂಬರ್ 25 ಲ್ಯಾಬ್ರಾಡೋರ್ ಆದ ನಂತರ ಗೋಲ್ಡನ್ ರಿಟ್ರೀವರ್ ನಾಯಿಗಳನ್ನ ರಿಂಗ್ ಹತ್ರ ತರಬೇಕು. ಅದರ ಲಾಕೆಟ್ ನಂಬರ್ ಹೇಳ್ತಾ ಇದ್ದೀನಿ, 59, 9, 10, 17 ಮತ್ತು 47. ಈ ಲ್ಯಾಬ್ರಾಡೋರ್ ನಾಯಿ ವಿಶೇಷತೆ ಏನಂದ್ರೆ ಇದು ಕೂದಲುಗಳಲ್ಲಿ ತುಂಬಾ ಚಿಕ್ಕದಾಗಿರ್ತದೆ. ಬೇರೆ ಹೇರಿ ಬ್ರೀಡ್ ಅಲ್ಲ, ತುಂಬಾ ಸ್ಮಾಲ್ ಹೇರ್ಸ್ ಇರ್ತವೆ. ಮತ್ತೆ ಮೇಂಟೆನೆನ್ಸ್ ಹೇರ್ ವೈಸ್ ನೋಡಿದ್ರೆ ತುಂಬಾ ಈಸಿ ಇದ್ರದ್ದು. ಬಟ್ ಇದ್ರ ಆಹಾರ ಸೇವನೆ ತುಂಬಾ ಜಾಸ್ತಿ ಆಗಿರ್ತದೆ ಬೇರೆ ನಾಯಿಗಳು ಹೋಲಿಕೆ ಮಾಡಿದ್ರೆ. ನೋಡ್ರಿ ನೀವು ಸೊ ಇವು ಈ ಲ್ಯಾಬ್ರಾಡೋರ್ ನಾಯಿ ವಿಶೇಷತೆಗಳೇ ಅದೇ ಆಗಿರೋದ್ರಿಂದ ಸೊ ಹಾಗಾಗಿ ನಾಯಿಗಳನ್ನ ಎಲ್ಲರೂ ಎರಡು ರೌಂಡ್ ಓಡಿಸಿದ ನಂತರ ರಿಂಗ್ ಗಂಟಿಂದ ಹೊರಗಡೆ ತಮ್ಮ ನಾಯಿಗಳನ್ನ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಲೋ, ವೇದಿಕೆ ಮೇಲೆ ಇರೋರು ಎಲ್ಲ ಸ್ವಲ್ಪ ಕೆಳಗಿಡ್ರಪ್ಪ, ಸ್ವಲ್ಪ ಸನ್ಮಾನ ಮಾಡೋದೈತೆ ಕೆಳಗಿಡ್ರಿ. ನೆಕ್ಸ್ಟ್ ಪಪ್ಪಿ ಸೆಕ್ಷನ್ ನಲ್ಲಿ ನೆಕ್ಸ್ಟ್ ಬರುವಂತ ನಾಯಿಗಳು ಗೋಲ್ಡನ್ ರಿಟ್ರೀವರ್. ಅದ್ರ ಹೆಸರು ಹೇಳೋದಂಗೆ ಅದ್ರ ಕಲರ್ ಗೋಲ್ಡನ್ ಕಲರ್ ಆಗಿರೋದ್ರಿಂದ ಅದಕ್ಕೆ ಗೋಲ್ಡನ್ ರಿಟ್ರೀವರ್ ನಾಯಿಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಆ ನಾಯಿಗಳನ್ನ ರಿಂಗ್ ಹತ್ರ ತರಬೇಕು. ಪಪ್ಪಿ ಸೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಬರುವಂತ ನಾಯಿಗಳು ಗೋಲ್ಡನ್ ರಿಟ್ರೀವರ್, ಅವೆಲ್ಲವನ್ನು ರಿಂಗ್ ಹತ್ರ ತರಬೇಕಾಗಿ. ಇನ್ನೂ ತುಂಬಾ ನಾಯಿಗಳು ಇದ್ದಾವೆ. ರಿಟ್ರೀವರ್ ಅಂತ ಹೆಸರು ಬಂದ್ರೆ ಏನಾದ್ರು ಒಗದಾಗ ಬೇಗನೆ ನೀವು ತಂದು ಓನರ್ ತಂದು ಕೊಡ್ತಾವೆ, ಅದಕ್ಕೆ ರಿಟ್ರೀವರ್ ಅಂತ ಹೆಸರು ಕೊಡ್ತೀವಿ ಇದನ್ನ. ಈ ನಾಯಿಗಳು ಗೋಲ್ಡನ್ ರಿಟ್ರೀವರ್ ನಾಯಿಗಳು. ಇದು ಕೂಡ ತುಂಬಾ ಯಾವ ರೀತಿ ಲ್ಯಾಬ್ರಾಡೋರ್ ಅಂತ ಆಗ್ಲೇ ನಿಮ್ಗೆ ಹೇಳಿದ್ದಲ್ಲ, ಅದೇ ರೀತಿ ಇದು ತುಂಬಾ ಹೆಚ್ಚು ಮಾತು ಕೇಳ್ತದೆ. ಬಟ್ ಇದ್ರ ಒಂದು ಏನಂತಂದ್ರೆ ತುಂಬಾ ಬೇರೆ ಬ್ರೀಡ್ ಆಗಿರುತ್ತೆ. ಗೋಲ್ಡನ್ ರಿಟ್ರೀವರ್ ನಾಯಿಗಳು ಲಾಕೆಟ್ ನಂಬರ್ ಹೇಳ್ತಾ ಇದ್ದೀನಿ, 59, 59, 9, 10, 17 ಮತ್ತೆ 47 5 ನಾಯಿಗಳಿದ್ದಾವೆ. ಇವೆಲ್ಲ ಗೋಲ್ಡನ್ ರಿಟ್ರೀವರ್ ನಾಯಿಗಳು ಅಂತ ಹೇಳ್ತವೆ. ಇದಕ್ಕೆ ತುಂಬಾ ಹೇರಿ ಬ್ರೀಡ್ಸ್ ಅಂದ್ರೆ ಉದ್ದನೆ ಕೂದಲುಗಳು ಇರ್ತವೆ. ಮತ್ತೆ ಇದ್ರ ಹೆಚ್ಚಾಗಿ ಈ ಗೋಲ್ಡನ್ ಕಲರ್ ಬಂದಿರೋದ್ರಿಂದ ಈ ನಾಯಿಗಳನ್ನ ಗೋಲ್ಡನ್ ರಿಟ್ರೀವರ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ತುಂಬಾ ಸ್ವಲ್ಪ ಕ್ರೀಮಿಶ್ ಕಲರ್ ಅಂತ ಹೇಳ್ತೀವಿ ಅದನ್ನ. ಫಸ್ಟ್ ನಾಯಿ ಬಂದಿರೋದಕ್ಕೆ ಉಳಿದಿದ್ದೆಲ್ಲ ಇವೆಲ್ಲ ಗೋಲ್ಡನ್ ಕಲರ್ ಇರ್ತವೆ. 59, 10 ಮತ್ತೆ 9. ಇದಾದ ನಂತರ ಡಾಬರ್ಮನ್ ನಾಯಿಗಳು 3 ಇದಾವೆ. 63, 28, 26 ಈ ನಾಯಿಗಳನ್ನ ರಿಂಗ್ ಹತ್ರ ತರಬೇಕು. ಡಾಬರ್ಮನ್ ಫಿಂಚರ್ ಅಂತ ಹೇಳ್ತೀವಿ ಈ ನಾಯಿಗಳನ್ನ. ನೆಕ್ಸ್ಟ್ ರಿಂಗ್ ಇರೋದು ಡಾಬರ್ಮನ್ ಅಡಲ್ಟ್. ನೆಕ್ಸ್ಟ್ ರಿಂಗ್ ಇರೋದು ಡಾಬರ್ಮನ್ ಅಡಲ್ಟ್. ತಾವು ದಯವಿಟ್ಟು ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಇರೋದು ತಮ್ಮದೇ. ಸೊ ಇದ್ರ ಬಗ್ಗೆ ತಿಳ್ಕೊಂಡು ನಾಯಿ ಸಾಕೋದು ಬಹಳ ಉತ್ತಮ. ಯಾರಾದ್ರೂ ನಿಮ್ಮ ಹತ್ತಿರ ಪಶು ವೈದ್ಯರನ್ನ ಭೇಟಿಯಾಗಿ ನಾಯಿಗಳ ಸಾಕ್ತಾ ಇದ್ರೆ ಏನ್ ಮಾಡ್ಬೇಕು ಏನ್ ಮಾಡೋದು ಅಂತ ಕೇಳ್ಕೊಂಡು ನಾಯಿಗಳ ಸಾಕಿಸ್ತೀವಿ. ಮತ್ತೆ ನಮ್ಗೆ ಇನ್ನೊಂದು ಮುಖ್ಯ ಕೇಳ್ಬೋದೇನಂದ್ರೆ, ಈ ರೆಗ್ಯುಲರ್ ಬಿಲ್ಡರ್ಸ್ ಇರ್ತಾರೆ, ಅವ್ರ ಹತ್ರ ಈ ನಾಯಿಗಳು ನೀವು ಕೊಂಡ್ಕೊಂಡು ನಾಯಿಗಳ ಸಾಕಕ್ ಹೋಗಿ. ಇಲ್ಲಾಂದ್ರೆ ನಿಮ್ಗೆ ಬ್ರೀಡ್ಗಳ ಗೊತ್ತೇ ಆಗೋದಿಲ್ಲ, ಯಾವ್ದೋ ನಾಯಿ ಅಂತ ಯಾವ್ದೋನೋ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಬಂದಿರೋ ನಾಯಿಗಳು ತುಂಬಾ ಒಳ್ಳೆಯ ಬ್ರೀಡ್ ಕ್ಯಾರೆಕ್ಟರ್ ಅದು ಅಂದ್ರೆ ಜಾತಿ ಅಂತ ಹೊಂದಿರುವಂತ ನಾಯಿಗಳನ್ನ ಮಾತ್ರ ನಾವು ಇಲ್ಲಿ ಅಲೋ ಮಾಡ್ತಾ ಇದ್ದೀವಿ. ಮತ್ತೆ ಅಂದೋಗ್ ಮಾತ್ರ ನಾವು ಪ್ರಶಸ್ತಿ ಅಥವಾ ಏನು ಟ್ರೋಫಿಗಳನ್ನ ಕೊಡ್ತಾ ಇದ್ದೀವಿ. ನಾಯಿಗಳಿಗೆ ಚಾಕ್ಲೇಟ್ಸ್, ಕೇಕ್ ಇಂಥದನ್ನ ಯಾವುದನ್ನು ಹಾಕಕ್ ಹೋಗ್ಬೇಡಿ. ನಾಯಿಗಳಿಗೆ ಅದು ಸ್ವಾಭಾವಿಕ ಆಹಾರ ಆಗಿರೋದ್ರಿಲ್ಲ. ಸೊ ಹಂಗಾಗಿ ಕೆಲವರು ಚಾಕ್ಲೇಟ್ ಹಾಕೋದು, ಕೇಕ್ ಮನೇಲಿ ಕೇಕ್ ಹಾಕೋದು ಇಂಥದೆಲ್ಲ ಮಾಡ್ತಾ ಇರ್ತೀರಿ. ಸೊ ನಾಯಿಗಳ ಆಹಾರ ಪದಾರ್ಥ ಅದಾಗಿರೋದ್ರಿಲ್ಲ. ಸೊ ಹಂಗಾಗಿ ನೀವು ನಾಯಿಗಳ ಮನೆಯಲ್ಲಿ ಉಳಿದಿರೋ ಚಾಕ್ಲೇಟ್ ಆಗಿರೋ ಐಸ್ ಕ್ರೀಮ್ಗಳನ್ನ ಇಂಥದನ್ನ ಏನದನ್ನು ಹಾಕಕ್ ಹೋಗ್ಬಾರ್ದು. ನೋಡ್ರಿ ಎಷ್ಟೇ ದೊಡ್ಡ ಮೀಡಿಯಂ ಸೈಜ್ ಡಾಗ್ ಅಂತ ಹೇಳ್ತೀವಿ ಇದನ್ನ. ಅಷ್ಟೊಂದಿರೋದ್ರ ಹಿಡಿದಿರೋ ಚೈನ್ಗಳನ್ನ ನೋಡಿ, ತುಂಬಾ ಚಿಕ್ಕದಾದ ಚೈನ್ಗಳನ್ನ ಹೊಂದಿದ್ದಾವೆ. Come on. Good boy. Come on. Good boy.
ನೆಕ್ಸ್ಟ್ ಡಾಬರ್ಮನ್ ನಾಯಿಗಳನ್ನ ರಿಂಗ್ ಹತ್ರ ತರಬೇಕು. ಡಾಬರ್ಮನ್ ನಾಯಿಗಳ ಲಾಕೆಟ್ ನಂಬರ್ ಹೇಳ್ತಾ ಇದ್ದೀನಿ, 63, 28, 26 ಬರಮಾಡಿಕೊಳ್ಬೇಕು. ಈ ನಾಯಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದು ಒಂದು ವಿದೇಶಿ ತಳಿ ಆಗಿದೆ. ಇದು ನೋಡಕ್ಕೆ ನಮ್ಮ ಮುದುಳು ನಾಯಿ ತರ ಡಾಬರ್ಮನ್ 63, 28, 26 ಮತ್ತು 40 ಈ ನಮ್ಮ ಲಾಕೆಟ್ ಹೊಂದಿರೋ ನಾಯಿಗಳ ರಿಂಗ್ ಒಳಗೆ ತರಬೇಕು. ಇದರಲ್ಲಿ ಪಪ್ಪಿ ಕೂಡ ಬಂದಿದೆ. ಬ್ಯಾಚ್ ನಂಬರ್ 40 ಡಾಬರ್ಮನ್ ಬ್ಯಾಚ್ ನಂಬರ್ 40 ಬೇಗನೆ ರಿಂಗ್ ಒಳಗಡೆ ಬರಬೇಕು. ಬ್ಯಾಚ್ ನಂಬರ್ 40 ಲಾಕೆಟ್ ನಂಬರ್. ಇದು ಪಪ್ಪಿ ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಾಯಿ ಇದಾಗಿದೆ. ಸೊ ಒಟ್ಟು 4 ನಾಯಿಗಳು ಬಂದಿರೋದ್ರಿಂದ ಆಗ್ಲೇ ಹೇಳಿದೆ, ಒಂದು ಬ್ರೌನ್ ಕಲರ್ ಇರ್ತಾವ, ಬ್ರೌನ್ ಮತ್ತೆ ಬ್ಲಾಕ್ ಕಲರ್. ಈಗ ನೋಡ್ತಾ ಇರೋದು ಇದು ಒಂದು ಕಲರ್. ಈ ನಾಯಲ್ಲಿ ಎರಡು ಕಲರ್ ಬರ್ತವೆ, ಒಂದು ಬ್ಲಾಕ್ ಮತ್ತೆ ಬ್ರೌನ್ ಕಲರ್. ಕಂಪ್ಲೀಟ್ ಬ್ರೌನ್ ಕಲರ್ ಒಂದು ನಾಯಿ ನೋಡಿದಿರಿ, ಮತ್ತೆ ಬ್ಲಾಕ್ ಕಲರ್, ಈ 2 ರೀತಿ ಕಲರ್ ಮಾತ್ರ ನಾವು. ಮತ್ತೆ ಇಷ್ಟು ದೊಡ್ಡದ ನಾಯಿ ಆಗಿರ್ಬೋದು. ನಮ್ಮಲ್ಲಿ ಚಿಕ್ಕ ನಾಯಿ ಇರ್ತವೆ, ದೊಡ್ಡ ಹಗ್ಗಗಳನ್ನು ಕಟ್ಟಿರ್ತಾರೆ. ಅವ್ರು ಕಟ್ಟಿರೋದು ನಾಯಿಗಳ ಹಗ್ಗದ ರೀತಿ ನೋಡ್ರಿ ತುಂಬಾ ಚಿಕ್ಕದಾಗಿದೆ. ಸೊ ಅಂತಂದ್ರೆ ನಾಯಿಗಳನ್ನ ನೀವು ಆ ರೀತಿ ಮೇಂಟೈನ್ ಮಾಡಬೇಕು. ಸುಮ್ಮನೆ ಜಾಸ್ತಿ ದೊಡ್ಡದ ಹಗ್ಗವನ್ನು ಹಾಕಿದ್ರೆ ಕೊರಳಿಗೆ ತುಂಬಾ ಗಾಯ ಆಗಿ ನೋವಾಗ್ತದೆ. ಮತ್ತೆ ನಾವು ನಾಯಿಗಳು ಯಾವತ್ತೂ ಜಪ್ಕೊಂಡು ಹೋಗ್ಬಾರ್ದು. ಕಂಪ್ಲೀಟ್ ಬ್ಲಾಕ್ ಕಲರ್ ಇದೆ. ಎರಡನೇದು ಬಂದು ಲಾಕೆಟ್ ನಂಬರ್ ಇದು ಬ್ರಿಂಡಲ್ ಕಲರ್ ಅಂತ ಹೇಳಿದ್ರೆ, ಇನ್ನೊಂದು ಹರ್ಲಿ ಕ್ವೀನ್. ಇಲ್ಲಿ 3 ಕಲರ್ ನಾಯಿಯ ಕಲರ್ಗಳನ್ನು ನೋಡ್ತಾ ಇದ್ದೀವಿ. 3 ನಾಯಿ ಕಲರ್ಗಳು. ನಾಲ್ಕೇ ನಾಯಿಗಳು ಬಂದಿದ್ದಾವೆ. ಇದು ಗ್ರೇಟ್ ನಾಯಿ ವಿದೇಶದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಯಾರು ಅರ್ಜುನನ ಹೋಗಿರಲ್ಲ, ಯಾವುದೋ ಹೋಗಿಲ್ಲ. ಯಾಕಂದ್ರೆ ನಾಯಿ ಅಷ್ಟೊಂದು ಮಹಾಭಾರತದಲ್ಲಿ ಕೂಡ ಅಷ್ಟೊಂದು ಶ್ರೇಷ್ಠತೆ ಸ್ಥಾನವನ್ನು ಹೊಂದಿದೆ. ಸೊ ಹಂಗಾಗಿ ನಾಯಿಗಳ ಎಲ್ಲರೂ ಶ್ವಾನಪ್ರಿಯರಾಗಲಿ ಕೋರಿಕೆ ಮಾಡ್ಕೊಳ್ತೀನಿ ಎಲ್ಲರೂ. ಜರ್ಮನ್ ಶೆಪರ್ಡ್ ಡಾಗ್ಸ್, ದ ಲಾಸ್ಟ್ ಡಾಗ್ ಅಂದ್ರೆ ಕೊನೆಗೆ ನಾವು ಈ ಶೋಯಲ್ಲಿ ಕರಿತಾ ಇರೋದು ಜರ್ಮನ್ ಶೆಪರ್ಡ್ ಡಾಗ್ಸ್. ಟೋಟಲ್ 9 ಅಡಲ್ಟ್ ನಾಯಿ. ವಿಷಯ ಇಲ್ಲ ನೋಡ. ತುಂಬಾ ದೂರದಿಂದ ಬಂದಿದ್ದಾರೆ. ಸೊ ನಾಯಿಗಳನ್ನ ಇದು 2ನೇ ಬಾರಿ ಅವರಿಗೆಲ್ಲ ಬಂದು ಅಲ್ಲಿ ದೂರದಿಂದ ನಾಯಿ ಹೆಸರು ಕೇಳೋದು ನಿಜವಾಗಿರ್ತದೆ. ನೋಡ್ಬೇಕು, ಸ್ಕೂಟಿ ಎಲ್ಲೂ ಕನ್ಸಲೇ ಕಾಣಿಸ್ತಾ ಇಲ್ಲ. ಸೊ ದಟ್ ಈಸ್ ಏನಂತಂದ್ರೆ ನಾಯಿಗಳ ಕಾನ್ಸಂಟ್ರೇಷನ್ ಕೂಡ ಹಂಗೆ ಇರ್ತಾವೆ. ನೀವು ಈ ಕಾಡಿನಲ್ಲಿರೋ ನಾಯಿಗಳು ಹಂಟಿಗೂ ಹಂಗೆ ಮಾಡ್ತವೆ. ಅದ್ರ ತೀಕ್ಷ್ಣತೆ ಮತ್ತೆ ಕಾನ್ಸಂಟ್ರೇಷನ್ ಎಷ್ಟು ಏಕಾಗ್ರತೆ ಎಷ್ಟು ಇರ್ತದಲ್ಲ, ಸೊ ಅದ್ರ ಮೇಲೆ ಬೇಟೆಯನ್ನು ಆಡ್ತವೆ. ಅದು ಆಡಿನ ಇದು ಆಡಿ ರೀತಿ ರೋಗಗಳು ಬರ್ತವೆ. ಪ್ರತಿಯೊಂದು ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಆ ಎಲ್ಲ ರೋಗ ಲಕ್ಷಣಗಳನ್ನ ನಾವು ಬ್ಲಡ್ ಚೆಕ್ ಮಾಡಿನೇ ಟ್ರೀಟ್ಮೆಂಟ್ ಮಾಡ್ತೀವಿ ಸಾಧಾರಣವಾಗಿ. ಸೊ ಹಾಗೆ ಮಾಡಿದಾಗ ಮಾತ್ರ ನಾವು ಮನುಷ್ಯರ ರೀತಿನೇ ನಾಯಿಗಳನ್ನ ನೋಡ್ತಾ ಇದ್ದಾರೆ.
ನಾಯಿಗೆ 1 ಕೋಟಿ 2 ಕೋಟಿವರೆಗೂ ಖರ್ಚು ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾರೆ. ಮತ್ತೆ ಈ ನಾಯಿ ರೇಟ್ಗಳು ಸಾಧಾರಣವಾಗಿ ಏನಾಗ್ತದೆ, ಬ್ರೀಡರ್ಸ್ ಹತ್ರ ತಗೊಂಡಾಗ ಅದಕ್ಕೊಂದು ರೇಟ್ ಇರ್ತದೆ. ಮತ್ತೆ ಇಲ್ಲಿ ನೀವು ಯಾವುದೇ ನಾಯಿಗಳನ್ನ ಬ್ರೀಡರ್ಸ್ ಹತ್ರ ತಗೊಳ್ರಿ, ಯಾಕಂದ್ರೆ ಅದು ಒಳ್ಳೆಯ ಜಾತಿಯಿಂದ ಅದರದ್ದು ಮರಿಗಳ ಹುಟ್ಟಿರ್ತವೆ. ಹಾಗಾಗಿ ಆ ನಾಯಿಗಳ ಬ್ರೀಡರ್ಸ್ ಹತ್ರ ತಗೊಳ್ಳೋದು ಈ ಮಾಡಿರುವ ಎಲ್ಲ ದಸರಾ ಕಮಿಟಿಯ ಕಾರ್ಯಕರ್ತರಿಗೂ ಅಥವಾ ಅದರ ಮುಖ್ಯ ಸಂಚಾಲಕರಿಗೂ ಹಾಗೂ ಇದಕ್ಕೆ ಮೂರೇ ಕಾರ್ಯಕರ್ತರಾಗಿರುವಂತಹ ನಮ್ಮ ಡಾಕ್ಟರ್ ವಿನೋದ್ ಕಡಪಟ್ಟಿ ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನೇತೃತ್ವ ಬೇಗ ಹಿಡ್ಕೊಳ್ರಿ ನಾಯಿಗಳೆಲ್ಲ. Come on! Come on! Come on, Nico! Come on! Move! Come on, move! Sir, exit. Sir, locket number 11, exit please. Rottweiler puppy 51. त्यानंतर ಇದರಲ್ಲಿ ಈ ನಾಯಿ ಒಂದೇ ಕಲರ್ ಬರ್ತದೆ. ಇದರಲ್ಲಿ 3 ಕಲರ್ ನಾಯಿ ಒಂದೇ, ಬ್ಲಾಕ್ ಮತ್ತೆ ಬ್ರೌನ್ ಪ್ಯಾಚಸ್ ಅನ್ನೋ ನಾಯಿ ಇದು ಒಂದೇ ಕಲರ್ ಆಗಿರ್ತದೆ. ಮತ್ತೆ ಇವರು ತುಂಬಾ ದೂರದಿಂದ ಓನರ್ಗಳು ಈ ಶೋಗೆ ಬಂದಿದ್ದಾರೆ. ಸೊ ಅವರೆಲ್ಲರೂ ಇಲ್ಲಿ ಬಂದು ಇಷ್ಟೊತ್ತು ಅವ್ರು ನಿಂತು ಈ ನಾಯಿಗಳನ್ನ ಶೋಗೆ ನೆಲೆಸ್ಕೊಂಡು ಶ್ವಾನ ಪ್ರದರ್ಶನ ನಿಲ್ತಿದ್ದಾರೆ. ಸೊ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ನಾನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಪಪ್ಪಿ 51 ಲಾಕೆಟ್ ನಂಬರ್ ಪಪ್ಪಿ ಸೆಕ್ಷನ್. ಎಲ್ಲ 1 ವರ್ಷಕ್ಕಿಂತ ಮೇಲ್ಪಟ್ಟಂತ 10 ಮಂತ್ಸ್ ಇದು ಬರೀ 10 ತಿಂಗಳ ನಾಯಿ ಮರಿ ಇದಾಗಿದೆ. ರಾಟ್ವೈಲರ್ ಸರ್ 9 ಮಂತ್ ವಿತ್ ಪೇಪರ್ ವ್ಯಾಕ್ಸಿನೇಷನ್ ಕಾರ್ಡ್ ಮೇಲ್ ಸರ್ ಆಲ್ರೆಡಿ. ಕೂಡಲೇ ಜರ್ಮನ್ ಶೆಪರ್ಡ್ ನಾಯಿಗಳನ್ನು ತರಬೇಕು. ರಾಕೆಟ್ ನಂಬರ್ 19, 15, 18, 27, 36, 33, 48 ಮತ್ತು 55 ಈ ಲಾಕೆಟ್ ನಂಬರ್ ಹೊಂದಿರ್ತಂತ ನಾಯಿಗಳನ್ನ ಕೂಡಲೇ ರೀತಿಯಾದ್ರೆ ತರಬೇಕು. ಜರ್ಮನ್ ಶೆಪರ್ಡ್ ಇರೋದ್ರಿಂದ ಸೊ ನೀವು ಸಾಕಬೇಕಾದ್ರೆ ತುಂಬಾ ಜಾಗರೂಕರಾಗಿ ಈ ನಾಯಿಗಳನ್ನ ಸಾಕಕ್ಕೆ ಆಗಬೇಕು. ಮತ್ತೆ ಏನಾದ್ರು ಟ್ರೈನ್ ಡಾಗ್ಸ್ ಅನ್ನ ನೀವು ತಗೊಳ್ರಿ. ವಿತೌಟ್ ಟ್ರೈನ್ ಡಾಗ್ಸ್ ಈ ನಾಯಿಗಳು ಸಾಕೋದು ತುಂಬಾ ಕಷ್ಟ. ಯಾಕಂದ್ರೆ ಮನೇಲಿ ಯಾರಾದ್ರೂ ಹೊಡೆದ್ರೆ ಅವ್ನು ಕಚ್ಚಿಬಿಟ್ಟು ಉದಾಹರಣೆಗಳು ತುಂಬಾ ಇದ್ದಾವೆ. ವೆಲ್ಕಮ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜರ್ಮನ್ ಶೆಪರ್ಡ್ ಡಾಗ್ಸ್ ಇದನ್ನ ನಾವು ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್ ಆಗಿ ಕಾಣ್ತಾ ಇದ್ವಿ. ಯಾಕಂದ್ರೆ ಇದು ನಿಯತ್ತಿಗೆ ಹೆಸರುವಾಸಿ. ಸೊ ಹಂಗಾಗಿ ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್ ಆಗಿ ಇದನ್ನ ಉಪಯೋಗಿಸ್ತಾ ಇದ್ರು. ಇದು ಮೀಡಿಯಂ ಸೈಜ್ ಡಾಗ್ ಇದಾಗಿದೆ.
ಕುರಿಗಳನ್ನು ಉಳಿಸ್ತಾ ಇದ್ವಿ. ಹಂಗಾಗಿ ಇದಕ್ಕೆ ಜರ್ಮನ್ ಶೆಪರ್ಡ್ ಅಂತ ಬಂದಿದೆ ಮತ್ತು ಇದನ್ನ ಹೆಚ್ಚಾಗಿ ಪೊಲೀಸ್ ಡಾಗ್ ಅಂತ ಕರೀತಾರೆ. ಬಟ್ ಪೊಲೀಸ್ ಡಾಗ್ ಅಲ್ಲಿ ನೀವು ಡಾಬರ್ಮನ್ನು ತಗೊಳ್ತಾರೆ, ಲ್ಯಾಬ್ರಾಡೋರ್ ಎಲ್ಲ ನಾಯಿಗಳನ್ನು ಸಾಕಿದ್ರು ಕೂಡ ಪೊಲೀಸ್ ಡಾಗ್ ಅಂತ ನಾವು ಕರೆಯೋದು ಜರ್ಮನ್ ಶೆಪರ್ಡ್ಗೆ ಅಂತ ಹೇಳ್ತೀವಿ. ಯಾಕಂದ್ರೆ ಇದರ ನಿಯತ್ತು ಮತ್ತು ಇದನ್ನು ಗ್ರಹಿಸುತ್ತೆ ಕೂಡ. ಇದು ಬೇರೆ ನಾಯಿ ಇದು ಕೂಡ ಮೀಡಿಯಂ ಸೈಜ್ ಡಾಗ್. ನಾವು ಗ್ರೇಟ್ ಡೇನ್ ಮತ್ತೆ ಸೇಂಟ್ ಬರ್ನಾರ್ಡ್ ಅಂತ ಲಾರ್ಜ್ ಸೈಡ್ ಅಂದ್ರೆ ದೊಡ್ಡ ಗಾತ್ರದ ನಾಯಿ ಜಾತಿಗೆ ಹೋಲಿಸ್ತೀವಿ. ಮೀಡಿಯಂ ಸೈಜ್ ಡಾಗ್ಗಳನ್ನು ಹೇಳ್ತೀವಿ. ಇದರಲ್ಲಿ ಡಬಲ್ ಬೋನ್, ಸಿಂಗಲ್ ಬೋನ್ ಅಂತ ಹೇಳ್ತವೆ. ಅದರ ಗಾತ್ರ ಆಕಾರದ ಮೇಲೆ ಅದನ್ನು ಡಬಲ್ ಬೋನ್. 33 ಬ್ಯಾಚ್ ನಂಬರ್ 48 55 ಸಾಬೂನು ಅಥವಾ ಶಾಂಪು ಬಂದಿರುತ್ತೆ, ಅದರಿಂದನೇ ನೀವು ವಾಶ್ ಮಾಡಬೇಕು. ಮತ್ತೆ ಇನ್ನೊಂದು ಈ ಬರೀ ಶ್ವಾನ ಪ್ರದರ್ಶನ ಹೇಳ್ಬಿಟ್ಟು ಶ್ವಾನ ಪ್ರದರ್ಶನಕ್ಕೆ ಬರುವಾಗ ನಿಮ್ಮ ನಾಯಿನ ಶೋ ಮಾಡುವಾಗ ಈಗೇನು ಮಾಡ್ತೀವಿ, ಸ್ಟ್ಯಾನ್ಸ್ ಅಂತ ನಿಲ್ಲೋ ರೀತಿ ಕೂಡ ಮಾರ್ಕ್ಸ್ ಇರ್ತವೆ. ಅದನ್ನು ಸರಿಯಾಗಿ ನಿಲ್ಲಿಸಿ ಅದಕ್ಕೆ ಪ್ರದರ್ಶನ ತೋರಿಸ್ಬೇಕಾಗ್ತದೆ. ಈ ಜಾತಿಗೆ ಕಿವಿಯ ಪ್ರಾಬ್ಲಮ್, ಊಟೈಟಿಸ್ ಅಂತ ಹೇಳ್ತೀವಿ, ಕಿವಿಯ ಪ್ರಾಬ್ಲಮ್ಗಳು ಜಾಸ್ತಿ ಇರ್ತವೆ ಮತ್ತು ಸ್ಕಿನ್ ಡಿಸೀಸ್ ಸ್ವಲ್ಪ ಜಾಸ್ತಿ. ಸೊ ಮೇಂಟೈನ್ ಮಾಡುವಾಗ ಇದನ್ನು ಪ್ರತಿಯೊಂದು ತಿಳ್ಕೊಂಡು ಸಾಕಲಿಕ್ಕೆ ಕೂಡಿದ್ದು ಹಲ್ಲು ತೋರಿಸ್ಬೇಕು. ಗೊತ್ತು ಬಾಯಿ ಅದು ಮುಚ್ಚಿ ತೋರಿಸ್ಬೇಕು. ಮತ್ತೊಮ್ಮೆ ಈ ಪ್ರದರ್ಶನಕ್ಕೆ ಟ್ರೋಫಿಗಳ ಮತ್ತು ನಿರ್ದೇಶಕರು ಡಾಕ್ಟರ್ ಮೋಹನ್ ಕಾಮತ್ ಅವರು ಇಲ್ಲಿ ಕೂತ್ಕೊಂಡು ನಮ್ಮ ಇಲಾಖೆ ಪರವಾಗಿ ನಮ್ಮ ಅತ್ಯಮೂಲ್ಯದ ಸಮಯವನ್ನು ಇಲ್ಲಿ ಸರ್ ಒಂದು ರೌಂಡ್ ಹಾಕಿ ಎಕ್ಸಿಟ್ ಆಗಬೇಕು.